ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶದ KBC MS Excel ಈ ಸರಣಿಯ 6ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಸಂಚಿಕೆಗಳಲ್ಲಿ ಬೇಸಿಕ್ ನ್ಯಾವಿಗೇಷನ್ ಕಮಾಂಡ್ಸ್, ಅದರೊಟ್ಟಿಗೆ MS Excel ಫೈಲ್ ಅನ್ನ ಸೇವ್ ಮಾಡುವ ವಿಧಾನ ಮತ್ತೆ ರಿಬ್ಬನ್ ಆಕ್ಸೆಸ್ ಹೇಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಮುಂದುವರೆದು ಖಾಲಿ ಶೀಟ್ ಅಲ್ಲಿ ಸೆಲ್ ಗಳನ್ನ ಹೇಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದೀವಿ. ಈ ಒಂದು ಸಂಚಿಕೆಯಲ್ಲಿ ಡೇಟಾ ಎಂಟ್ರಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಸ್ನೇಹಿತರೆ, ಈ ಒಂದು ಡೇಟಾ ಎಂಟ್ರಿ ನಮಗೆ ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ ಎಕ್ಸೆಲ್ ಅಲ್ಲಿ. ಸೊ ಇದನ್ನ ಕ್ರಮಬದ್ಧವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಕಲ್ತ್ಕೊಂಡ್ರೆ ನಾವು ನಮ್ಮ ಕೆಲಸದ ಸ್ಥಳದಲ್ಲಿ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬಹುದು. ಹಾಗಾಗಿ ಈ ಒಂದು ಡೇಟಾ ಎಂಟ್ರಿ ಬಗ್ಗೆ ಜಾಗೃತಿಯಿಂದ ಇದನ್ನ ಆಲಿಸಿ ಕಲ್ತ್ಕೊಳ್ಳಿ. ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡು ಇದನ್ನ ಮುಂದುವರಿಸ್ತಾ ಇದ್ದೀನಿ. ಇವಾಗ ನನ್ನ ಮುಂದೆ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗಿದೆ. ಸೊ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. NVDA plus T KT not XLSX XL. ಸೊ KT XLSX ಓಪನ್ ಆಗಿದೆ. ಸೊ ಇದು ಮ್ಯಾಕ್ಸಿಮೈಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. Restore R1 on 7 up arrow close up arrow maximize unavailable X5 on 7. ಸೊ ಇದು ಮ್ಯಾಕ್ಸಿಮೈಸ್ ಆಗಿದೆ. Systems escape KT. ಸೊ ಎಸ್ಕೇಪ್ ಮಾಡೋದ್ರ ಮೂಲಕ ಆ ಒಂದು ಆಪ್ಷನ್ ಇಂದ ಆಚೆ ಬಂದಿದ್ದೀನಿ. ಸೊ ಇವಾಗ ಫೋಕಸ್ ಯಾವ ಸೆಲ್ ಅಲ್ಲಿ ಇದೆ? NVDA plus tab cell M1. A1 ಅಲ್ಲಿ ಫೋಕಸ್ ಇದೆ. ಸೊ ಇವಾಗ ಡೇಟಾ ಎಂಟ್ರಿ ಮಾಡೋದನ್ನ ನಾವು ನೇರವಾಗಿ ಆರಂಭಿಸೋಣ. ಇಲ್ಲಿ ಕಾಲಮ್ ವೈಸ್ ಡೇಟಾ ಬೇಕಾ, ರೋ ವೈಸ್ ಡೇಟಾ ಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಡ್ಡಿಂಗ್ ಎಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ಫಸ್ಟ್ ಡೇಟಾ ಎಂಟ್ರಿ ಹೇಗೆ ಮಾಡಬೇಕು ಮತ್ತೆ ಅದನ್ನ ಹೇಗೆ ಸರಿಪಡಿಸೋದು ಇತ್ಯಾದಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಇವಾಗ ಈ ಸೆಲ್ A1 ಇದರಲ್ಲಿ ಫೋಕಸ್ ಇದ್ದು ಇಲ್ಲಿ ಒಂದಿಷ್ಟು ಡೇಟಾ ಎಂಟ್ರಿ ಮಾಡಿದಾಗ ಅದನ್ನ ಹೇಗೆ ಕರೆಕ್ಷನ್ ಮಾಡೋದು, ರಾಂಗ್ ಆಗಿದ್ರೆ ಹೇಗೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ A1 ಅಲ್ಲಿ ಫೋಕಸ್ ಇದೆ. ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. Edit KANNADA. ಸೊ ಇವಾಗ ಕನ್ನಡ KANNADA ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಬೇಸಿಕ್ ನ್ಯಾವಿಗೇಷನ್ ಅಲ್ಲಿ ತಿಳ್ಕೊಂಡಂಗೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೋಗೆ ಕರ್ಸರ್ ಜಂಪ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ ನೇರವಾಗಿ ಎಂಟರ್ ಮಾಡಿ ಮತ್ತೆ ಈ ಫೋಕಸ್ ಇದೇ ಸೆಲ್ ಮೇಲೆ ಇರೋ ತರ ನೋಡ್ಕೋಬೇಕು ಅಂತಂದ್ರೆ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ ಇದು ಟೆಕ್ಸ್ಟ್ ಅಪ್ಲೈ ಆಗಿ ಫೋಕಸ್ ಅದೇ ಸೆಲ್ ಮೇಲೆ ಇರುತ್ತೆ. Control plus enter sheet 1 table Kannada M1. ಸೊ ಕನ್ನಡ A1 ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ NVDA ಏನನ್ನ ಅನೌನ್ಸ್ ಮಾಡ್ತಾ ಇದೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೇಗೆ ಮತ್ತೆ ಏನನ್ನ ಅನೌನ್ಸ್ ಮಾಡ್ತಾ ಇದೆ, ಮೊದಲು ನಾವು ನಮೂದಿಸಿರುವಂತ ಅಥವಾ ನಾವು ಎಂಟ್ರಿ ಮಾಡಿರುವಂತ ಡೇಟಾವನ್ನ ಹೇಳಿ ಅದಾದ ನಂತರ ಆ ಸೆಲ್ ಅಡ್ರೆಸ್ ಅನ್ನ ಅನೌನ್ಸ್ ಮಾಡ್ತಾ ಇದೆ. ಇನ್ನೊಂದ್ಸರಿ ತಿಳ್ಕೊಳ್ಳೋದಾದ್ರೆ ಇನ್ಸರ್ಟ್ ಜೊತೆಗೆ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ NVDA plus tab Kannada cell M1. ಕನ್ನಡ ಸೆಲ್ A1 ಅಂತ ಹೇಳ್ತಾ ಇದೆ ಅಲ್ವಾ. ಮೊದಲು ನಾವು ನಮೂದಿಸಿರುವಂತ ಡೇಟಾ ಅಂದ್ರೆ ಕನ್ನಡ, ಅದಾದ ನಂತರ A1 ಅಂತ ಹೇಳುತ್ತೆ. ಇದು ಗಮನದಲ್ಲಿರಲಿ ಸ್ನೇಹಿತರೆ. ಇದು ನಿಮ್ಗೆ ಕನ್ಫ್ಯೂಸ್ ಮಾಡಬಹುದು, ಅದು ಯಾವ ಸಂದರ್ಭದಲ್ಲಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ಇದ್ರ ಪಕ್ಕದಲ್ಲಿ Right arrow B1 ರೈಟ್ ಆರೋ ಪ್ರೆಸ್ ಮಾಡ್ತಾ B1 ನ್ಯಾವಿಗೇಟ್ ಆಗಿದ್ದೀನಿ. ಇಲ್ಲಿ ಟೈಪ್ ಮಾಡ್ತೀನಿ ಇಂಡಿಯಾ. Edit INDIA. ಸೊ ಇಂಡಿಯಾ ಅಂತ ಟೈಪ್ ಮಾಡಿದ್ದೀನಿ. ಮತ್ತೆ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. Control plus enter sheet 1 table India B1. ಇಂಡಿಯಾ ಅದೇ ಒಂದು ಸೆಲ್ಗೆ ಅಪ್ಲೈ ಆಗಿ ಫೋಕಸ್ ಅದರ ಮೇಲೆನೆ ಇದೆ. ಸೊ ಇವಾಗ ಲೆಫ್ಟ್ ಏರೋ ಮಾಡಿದ್ರೆ Left arrow Kannada M1. ಕನ್ನಡ ಇದೆ. ರೈಟ್ ಏರೋ ಮಾಡಿದ್ರೆ Right arrow India B1. ಇಂಡಿಯಾ. ಸೊ ಈ ರೀತಿ ಟೆಕ್ಸ್ಟ್ ನಮೂದಿಸಿದಾಗ ನಾವು ಲೆಫ್ಟ್ ಟು ರೈಟ್ ಆರೋ ಕೀ ಯೂಸ್ ಮಾಡಿದಾಗ ಅಕ್ಷರದಿಂದ ಅಕ್ಷರವನ್ನು ಓದದೆ ನೇರವಾಗಿ ಆ ಸೆಲ್ ಅಲ್ಲಿ ಏನಿದೆ ಪೂರ್ತಿ ಡೇಟಾವನ್ನ NVDA ಉಚ್ಚಾರ ಮಾಡುತ್ತೆ. ಆಯ್ತಾ? Left arrow Kannada M1. ಸೊ ಇವಾಗ ಅಕ್ಷರಗಳನ್ನ ಓದಿಸ್ಬೇಕು ಅಂತಂದ್ರೆ ನಾವು ಎಡಿಟ್ ಮೋಡ್ ಗೆ ತೆರಳಬೇಕಾಗತ್ತೆ. ಅದಕ್ಕೋಸ್ಕರ F2 ಅನ್ನ ಪ್ರೆಸ್ ಮಾಡಿದ್ರೆ ಈ ಸೆಲ್ ಎಡಿಟ್ ಮೋಡ್ ಗೆ ಹೋಗುತ್ತೆ. F2 edit Kannada. ನೋಡಿ ಸ್ನೇಹಿತರೆ, F2 ಪ್ರೆಸ್ ಮಾಡಿದಾಗ ಎಡಿಟ್ ಕನ್ನಡ ಅಂತ ಬಂದಿದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೋಮ್ ಕೀ ಅನ್ನ ಪ್ರೆಸ್ ಮಾಡಿ Home K. ಒಂದೊಂದೇ ಅಕ್ಷರ ರೈಟ್ ಏರೋ ಪ್ರೆಸ್ ಮಾಡ್ತಾ ಹೋದ್ರೆ Right arrow A. A, Right arrow N. N, Right arrow N. N, Right arrow A. A, Right arrow D. D, Right arrow A. A ಈ ತರ. Right arrow blank. ಸೊ ಮುಂದೆ ಬ್ಲಾಂಕ್ ಇದೆ. ಇದು ಒಂದೇ ಶಬ್ದ ಆಗಿರೋದ್ರಿಂದ ರೈಟ್ ಏರೋ ಪ್ರೆಸ್ ಮಾಡ್ತಾ ಒಂದು ಟೆಕ್ಸ್ಟ್ ನ ಎಂಡಿಗೆ ಬಂದಿದೀವಿ. ಲೆಫ್ಟ್ ಏರೋ ಮಾಡ್ತಾ ಹಿಂದಿನ ಅಕ್ಷರಗಳನ್ನ ಓದ್ಬೋದು. Left arrow A. Left arrow B. Left arrow A. Left arrow N.
left arrow N, left arrow A, left arrow K. ಕೆ ಇದು ಮೊದಲೇ ಅಕ್ಷರ ಆಗಿರೋದ್ರಿಂದ ಇದು ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರುತ್ತೆ. ಈ ರೀತಿಯಾಗಿ ನಾವು ಮೈಕ್ರೋಸಾಫ್ಟ್ ವರ್ಡ್, ನೋಟ್ ಪ್ಯಾಡ್ ಇತ್ಯಾದಿ ಅಪ್ಲಿಕೇಶನ್ ಗಳಲ್ಲಿ ಓದೋ ತರ ಎಕ್ಸೆಲ್ ಅಲ್ಲಿ F2 ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ಆರೋ ಕೀಗಳನ್ನ ಪ್ರೆಸ್ ಮಾಡ್ತಾ ಪ್ರತಿ ಅಕ್ಷರವನ್ನ ಗಮನಿಸಬಹುದು. ಮತ್ತೆ ಇಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ಕೂಡ ನಾವು ವರ್ಡ್ ಅಲ್ಲಿ ಮಾಡೋ ತರನೇ ಮಾಡಬಹುದು. ಸೇರಿಸೋದಿದ್ರೆ ಮಧ್ಯದಲ್ಲಿ ಸೇರಿಸಬಹುದು, ಇಲ್ಲ ಅಂದ್ರೆ ಕೊನೆಯಲ್ಲಿ ಆಡ್ ಮಾಡೋದಿದ್ರೆ ಕೊನೆಯಲ್ಲಿ, ಬಿಗಿನಿಂಗ್ ಅಲ್ಲಿ ಆಡ್ ಮಾಡೋದಿದ್ರೆ ಬಿಗಿನಿಂಗ್ ಅಲ್ಲಿ. Right arrow A. ಸೊ ಇವಾಗ ಇದನ್ನ Right arrow N, right arrow N, right arrow A, right arrow B, right arrow A, right arrow blank. ಕನ್ನಡ ಕೊನೆಯಲ್ಲಿರುವಂತ ಈ ಅನ್ನ ತೆಗೆದ್ರೆ Backspace A. ಸೊ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಎಂಡ್ ಆಫ್ ದ ಲೈನ್ ಹೋಗ್ಬಿಟ್ಟು ಇವಾಗ ಕನ್ನಡ್ ಅಂತ ಆಗಿರುತ್ತೆ. Control plus left arrow Kannad. ಕನ್ನಡ್ ಅಂತ ಓದುತ್ತೆ. ಅಂದ್ರೆ ಸೊ ನಾವು ಸಾಮಾನ್ಯವಾಗಿ ಕಂಟ್ರೋಲ್ ರೈಟ್ ಆರೋ ಲೆಫ್ಟ್ ಆರೋ ಮಾಡಿದಾಗ ಒಂದೊಂದು ಶಬ್ದಗಳನ್ನ ಹೇಗೆ ಓದ್ತೀವಿ, ಇಲ್ಲಿ ಕೂಡ ಸಾಕಷ್ಟು ಶಬ್ದಗಳು ಏನಾದ್ರು ಇದ್ರೆ ಕಂಟ್ರೋಲ್ ರೈಟ್ ಆರೋ ಮಾಡಿ ಮುಂದಿನ ಶಬ್ದ, ಕಂಟ್ರೋಲ್ ಲೆಫ್ಟ್ ಆರೋ ಮಾಡಿ ಹಿಂದಿನ ಶಬ್ದ. ಲೈನ್ ನಲ್ಲಿ ಸುಮಾರು ಲೈನ್ ಗಳಲ್ಲಿ ಶಬ್ದಗಳಿದ್ರೆ ಡೌನ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ ಲೈನ್ ಗಳನ್ನ ಓದಬಹುದು. Down arrow Kannad. ಅಪ್ ಆರೋ, Up arrow Kannad. ಸೊ ಈ ರೀತಿ ಕನ್ನಡ ಬರೆಯೋ ಜಾಗದಲ್ಲಿ ಕನ್ನಡ್ ಅಂತ ಬರ್ದಿದ್ರೆ ಎಂಡ್ ಅಲ್ಲಿ ಹೋಗ್ಬಿಟ್ಟು End blank. ಎ ಅನ್ನ ಆಡ್ ಮಾಡಿದ್ರೆ A. ಸೊ ಇವಾಗ Up arrow Kannada. ಕನ್ನಡ ಅಂತ ಉಚ್ಚರಿಸುತ್ತೆ ಎ. Down arrow Kannada. ಇವಾಗ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ ನಾವೇನೇ ಕರೆಕ್ಷನ್ಸ್ ಚೇಂಜಸ್ ಮಾಡಿದ್ರೆ ಅಪ್ಲೈ ಆಗುತ್ತೆ. Control plus enter. Sheet 1 table. Kannada 1. ಸೊ ಇವಾಗ ಕನ್ನಡ ಇದೆ, ರೈಟ್ ಆರೋ ಮಾಡಿದ್ರೆ Right arrow India B1. ಇಂಡಿಯಾ. ಸೊ ಇವಾಗ ನಾವು ಎಡಿಟ್ ಮೋಡಿಂದ ಆಚೆ ಬಂದಿದ್ದೀವಿ. ಸೊ ಎಕ್ಸೆಲ್ ಅಲ್ಲಿ ಸೆಲ್ ಇಂದ ಸೆಲ್ಗೆ ಮಾಮೂಲಿ ನ್ಯಾವಿಗೇಷನ್ ಕೀಸ್ ಅನ್ನ ಬಳಸಿದಾಗ ಸೆಲ್ ಇಂದ ಸೆಲ್ಗೆ ಜಂಪ್ ಆಗುತ್ತೆ ಹೊರತು ಟೆಕ್ಸ್ಟ್ ಅನ್ನ ಕ್ಯಾರೆಕ್ಟರ್ ವೈಸ್ ಅಥವಾ ವರ್ಡ್ ವೈಸ್, ಲೈನ್ ವೈಸ್ ಓದಿಸೋದಕ್ಕೆ ಆಗಲ್ಲ. Left arrow Kannada 1. ಸೊ ಇವಾಗ A1 ನಲ್ಲಿ ಕನ್ನಡ ಇದೆ. F2 ಮಾಡಿ ಕರೆಕ್ಷನ್ ಮಾಡಬಹುದು ಮತ್ತೆ ಓದಬಹುದು ಅನ್ನೋದನ್ನ ತಿಳ್ಕೊಂಡಿದೀವಿ. ಇವಾಗ A1 ಅಲ್ಲಿ ಕನ್ನಡ ಬರ್ದಿದ್ದೀನಲ್ವಾ, ಇಲ್ಲೇನೆ ಓವರ್ ರೈಟ್ ಮಾಡಬಹುದು. ಕನ್ನಡ ಅಂತ ಇರುವಂತ ಸೆಲ್ ಅಲ್ಲಿ ನಾವೀಗ ನೇರವಾಗಿ ಟೈಪ್ ಮಾಡೋಕ್ ಶುರು ಮಾಡಿದ್ರೆ ಕನ್ನಡ ಅನ್ನೋ ಶಬ್ದ ಒಟ್ಟೋಗಿ ನಾವು ಏನ್ ಶಬ್ದವನ್ನ ಬರಿತೀವಿ ಅದು ಓವರ್ ರೈಟ್ ಆಗುತ್ತೆ. ಉದಾಹರಣೆಗೆ ಇವಾಗ ಕನ್ನಡ ಇದೆ, ಇದ್ರ ಮೇಲೆ ಕರ್ನಾಟಕ ಅಂತ ಬರಿತೀನಿ, ಏನಾಗುತ್ತೆ ನೋಡೋಣ. ಅದ್ರ ಒಟ್ಟಿಗೆನೆ ಬರುತ್ತಾ ಅಥವಾ ಓವರ್ ರೈಟ್ ಆಗುತ್ತಾ ಅಂತ. Edit K A R N A T A K A. ಸೊ ಇವಾಗ ಕರ್ನಾಟಕ ಅಂತ ಬರ್ದೆ, ಕಂಟ್ರೋಲ್ ಎಂಟರ್ ಮಾಡ್ತಾ ಇದೆ. Control plus enter. Sheet 1 table. Karnataka cropped 1. ಕರ್ನಾಟಕ ಅಂತ ಹೇಳ್ತಾ ಇದೆ. Right arrow India B1. ಸೊ ರೈಟ್ ಆರೋ ಮಾಡಿದ್ರೆ ಇಂಡಿಯಾ ಇದೆ. Left arrow Karnataka cropped 1. ಕರ್ನಾಟಕ ಅಂತ A1 ಅಲ್ಲಿ ಇದೆ. ಸ್ನೇಹಿತರೆ, ಈಗ ಓವರ್ ರೈಟ್ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಂದ್ರೆ ಈಗ ಆಲ್ರೆಡಿ ಟೆಕ್ಸ್ಟ್ ಇರುವಂತ ಸೆಲ್ ಮೇಲೆ ನೇರವಾಗಿ ಟೈಪ್ ಮಾಡಿದ್ರೆ ಓವರ್ ರೈಟ್ ಆಗುತ್ತೆ. ಇವಾಗ Right arrow India B1. ಇನ್ನೊಂದೆರಡು ಸೆಲ್ಗಳಲ್ಲಿ ಟೆಕ್ಸ್ಟ್ ಅನ್ನ ನಮೂದಿಸಿ Right arrow C1. ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ. ಇವಾಗ Edit IDI. Control plus enter. Sheet 1 table. Hindi C1. ಸೊ ನಾನು ಹಿಂದಿ ಅಂತ ಬರೆಯೋಕೆ ಹೋಗಿ ಅದು ಹಿದಿ ಅಂತ ಆಗಿದೆ, HIDI. ಸೊ ಇದನ್ನೇ ಕರೆಕ್ಷನ್ ಮಾಡಬೇಕು ಅಂತಂದ್ರೆ ಮಾಮೂಲಿ F2 ಅನ್ನ ಪ್ರೆಸ್ ಮಾಡಿ F2. Edit Hindi. Home H. H Right arrow I. Right arrow D. ಡಿ ಗಿಂತ ಡಿ ಮೇಲೆ ಫೋಕಸ್ ಇದೆ. ಇವಾಗ ಎನ್ ಪ್ರೆಸ್ ಮಾಡಿದ್ರೆ N. ಸೊ ಇವಾಗ ಕಂಟ್ರೋಲ್ ಎಂಟರ್ ಮಾಡ್ತಾ ಇದ್ದೀನಿ. Control plus enter. Sheet 1 table. Hindi C1. ಹಿಂದಿ ಅಂತಿದೆ. ಸೊ ಅದಾದ ನಂತರ Right arrow D1. D1 ಅಲ್ಲಿ ಮತ್ತೆ Edit K A A D A. ಕನ್ನಡ ಅಂತ ನಮೂದಿಸಿ ಕಂಟ್ರೋಲ್ ಎಂಟರ್ ಮಾಡ್ತಾ ಇದ್ದೀನಿ. Control plus enter. Sheet 1 table. Kannada D1. ಸೊ ಇವಾಗ ಎ ಇಂದ ಡಿ ವರೆಗೂ 4 ಸೆಲ್ ಅಲ್ಲಿ ಡೇಟಾ ಎಂಟ್ರಿ ಆಗಿದೆ. ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Home Karnataka cropped 1. ಸೊ ಇದು ಕೆಳಗಡೆ Down arrow 2. ಇನ್ನೊಂದಿಷ್ಟು ಟೆಕ್ಸ್ಟ್ ಅನ್ನ ಎಂಟ್ರಿ ಮಾಡೋಣ. ಉದಾಹರಣೆಗೆ Edit A P P L E. ಆಪಲ್ A2 ಅಲ್ಲಿ ಆಪಲ್ ಬರ್ದಿದ್ದೀನಿ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab Sheet 1 table B2. B2 ಅಲ್ಲಿ ಬನಾನಾ. Edit B A N A. ಬನಾನಾ ಅಂತ ಟೈಪ್ ಮಾಡಿದ್ದೀನಿ. Tab Sheet 1 table C2. C2 ಅಲ್ಲಿ ಮ್ಯಾಂಗೋ. Edit M A N G O. ಜಿಒ ಮ್ಯಾಂಗೋ ಅಂತ ಬರ್ದಾಗಿದೆ. Tab Sheet 1 table D2. D2 ಅಲ್ಲಿ ಪೈನಾಪಲ್. Edit P I N E A P P L E. ಪೈನ್ ಆಪಲ್ ಆಯ್ತು. ಇವಾಗ ನಾನು ಎಂಟರ್ ಕೀಯನ್ನ ಪ್ರೆಸ್ ಮಾಡ್ತಿದ್ದೀನಿ. ಏನಾಗುತ್ತೆ ಅನ್ನೋದನ್ನ ಗಮನಿಸೋಣ. Enter Sheet 1 table 3. ಸೊ ನೇರವಾಗಿ D2 ಅಲ್ಲಿ ನಾನು ಟೈಪ್ ಮಾಡಿದಾಗ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ D3 ಬರಬೇಕಾಗಿತ್ತು. ಸೊ ಇದು ನೇರವಾಗಿ A3 ಬಂದಿದೆ. ಅಂದ್ರೆ
ನಾವು ಯಾವುದೇ ಟೆಕ್ಸ್ಟ್ ಅನ್ನು ಬರಿತಾ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಮುಂದೆ ಮುಂದೆ ಹೋಗಿದ್ರೆ ನ್ಯಾವಿಗೇಷನ್ ಕೀ ಅನ್ನ ಬಳಸದೇನೆ ನೇರವಾಗಿ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ರೋನ ಮೊದಲ ಸೆಲ್ಗೆ ಕರ್ಸರ್ ಬರುತ್ತೆ. ಇದು ಗಮನದಲ್ಲಿರಲಿ ಸ್ನೇಹಿತರೆ. ನಾವು ಟೆಕ್ಸ್ಟ್ ಅನ್ನ ನಮೂದಿಸ್ತಾ ಟ್ಯಾಬ್ ಕೀ ಅನ್ನ ಪ್ರೆಸ್ ಮಾಡ್ಕೊಂಡು ಹೋಗಿದ್ರೆ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದಾಗ ನೇರವಾಗಿ ನೆಕ್ಸ್ಟ್ ರೋನ ಮೊದಲ ಸೆಲ್ಗೆ ಕರ್ಸರ್ ಬರುತ್ತೆ. ಇದು ಆರೋ ಕೀಗಳನ್ನ ಬಳಸಿರಬಾರ್ದು, ಅದು ಎಲ್ರ ಗಮನದಲ್ಲಿ ಇರಬೇಕು. ಸೊ ಇವಾಗ ಸೊ ನಾವು ಅಪ್ ಆರೋ ಪ್ರೆಸ್ ಮಾಡ್ತಾ ಮತ್ತೆ ವಾಪಸ್ಸು ಡೇಟಾ ರೀಜನ್ ಕರ್ನಾಟಕ. ಸೊ ಇವಾಗ ಡೇಟಾ ಏನ್ ಎಂಟ್ರಿ ಮಾಡಿದೀವಲ್ಲ, ಈ ಡೇಟಾ ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದೇ ಡೇಟಾ ರೀಜನ್. ಉದಾಹರಣೆಗೆ ಇಲ್ಲಿ ನಮ್ಮ ಹತ್ರ ಇರೋ ಡೇಟಾದಲ್ಲಿ A1 ಇಂದ D1 ವರೆಗೂ ಇದೆ, ಕೆಳಗಡೆ A2, B2, C2, D2 ಅಷ್ಟು ಸೆಲ್ಗಳಲ್ಲಿ ಡೇಟಾ ಇರೋದ್ರಿಂದ A1 ಇಂದ D2 ವರೆಗೂ ನಮ್ದು ಡೇಟಾ ರೀಜನ್. ಇದು ಎಲ್ರ ಗಮನದಲ್ಲಿ ಇರಬೇಕು. Left arrow, Karnataka cropped to 1. ಸೊ A1 ಅಲ್ಲಿ ಕರ್ಸರ್ ಇದೆ. ಇವಾಗ ನಾವು ಬೇಸಿಕ್ ನ್ಯಾವಿಗೇಷನ್ ಕಮಾಂಡ್ ನೋಡಿದ್ವಲ್ಲ, ಸಾಮಾನ್ಯವಾಗಿ ಕಂಟ್ರೋಲ್ ರೈಟ್ ಏರೋ ಮಾಡಿದಾಗ ಎಂಡ್ ಆಫ್ ದ ರೋ ನ್ಯಾವಿಗೇಟ್ ಆಗ್ತಾ ಇತ್ತು. ಇವಾಗ ಕಂಟ್ರೋಲ್ ರೈಟ್ ಏರೋ ಮಾಡಿದಾಗ Control plus right arrow, Canada D1. ಸೊ ಇವಾಗ ಏನಾಗಿದೆ, A1 ಇಂದ D1 ವರೆಗೂ ಮಾತ್ರ ನ್ಯಾವಿಗೇಟ್ ಆಯ್ತು. ಅಂದ್ರೆ ಡೇಟಾ ರೀಜನ್ ಅಲ್ಲಿ ಡೇಟಾ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಟುವರ್ಡ್ಸ್ ರೈಟ್, ಕಂಟ್ರೋಲ್ ರೈಟ್ ಏರೋ ಮಾಡಿದಾಗ ಟುವರ್ಡ್ಸ್ ರೈಟ್ ನ್ಯಾವಿಗೇಟ್ ಆಗುತ್ತೆ. ಮತ್ತೆ ಕಂಟ್ರೋಲ್ ಡೌನ್ ಏರೋ ಮಾಡಿದಾಗ ಟುವರ್ಡ್ಸ್ ಡೌನ್, ಡೇಟಾ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನ್ಯಾವಿಗೇಟ್ ಆಗುತ್ತೆ. Control plus down arrow, Pineapple D2. ನೋಡಿ, ಕಂಟ್ರೋಲ್ ಡೌನ್ ಏರೋ ಮಾಡಿದಾಗ ಈ ಒಂದು ಕಾಲಮ್ ನ ಕೊನೆಯ ರೋಗೆ ನ್ಯಾವಿಗೇಟ್ ಆಗ್ಬೇಕಾಗಿತ್ತು. ಅದು ಹಾಗಾಗ್ದೇನೆ ಡೇಟಾ ರೀಜನ್ ಅಲ್ಲಿ ಕೊನೆ ಸೆಲ್, ಡೇಟಾ ರೀಜನ್ ಅಲ್ಲಿ ಕೊನೆ ಸೆಲ್ ಯಾವುದು, D2. ಹಾಗಾಗಿ D2 ವರೆಗೂ ಮಾತ್ರ ನ್ಯಾವಿಗೇಟ್ ಆಗಿದೆ. ಸೊ ಇವಾಗ ಟುವರ್ಡ್ಸ್ ಡೌನ್, ಬಾಟಮ್ ಆಫ್ ದ ಕಾಲಮ್ ನ್ಯಾವಿಗೇಟ್ ಆಗ್ಬೇಕು ಅಂತಂದ್ರೆ ಇವಾಗ ಕಂಟ್ರೋಲ್ ಡೌನ್ ಏರೋ ಮಾಡಿದಾಗ Control plus down arrow, D1,048,576. ಸೊ ಇವಾಗ ಪೂರ್ತಿ ಬಾಟಮ್ ಆಫ್ ದ ಕಾಲಮ್ ನ್ಯಾವಿಗೇಟ್ ಆಯ್ತು. ಸೊ ಇವಾಗ ಕಂಟ್ರೋಲ್ ಹೋಮ್ ಮಾಡಿದಾಗ ಟಾಪ್ ಆಫ್ ದ ಕಾಲಮ್ ಬರಲ್ಲ, ಅದ್ರ ಬದಲಾಗಿ ಈ ಎಂಟಿ ಶೀಟ್ ಅಲ್ಲಿ ಡೇಟಾ ರೀಜನ್ ನ ಕೊನೆ ಸೆಲ್ ಎಲ್ಲಿದೆಯಲ್ಲ ಅಲ್ಲಿ ಹೊಟ್ಟೋಗುತ್ತೆ. Control plus up arrow, Pineapple D2. ಸೊ D2 ಬಂದಿದೆ. D1 ಗೆ ನ್ಯಾವಿಗೇಟ್ ಆಗಿದೆ, D2 ಬಂದಿದೆ. ಅಂದ್ರೆ D2 ಅಲ್ಲಿ ಡೇಟಾ ರೀಜನ್ ನ ಕೊನೆ ಸೆಲ್ ಆಗಿದೆ. ಕಂಟ್ರೋಲ್ ಕೀ ಜೊತೆಗೆ ಎಂಡ್ ಅನ್ನ ಪ್ರೆಸ್ ಮಾಡಿದಾಗ ಡೇಟಾ ರೀಜನ್ ನ ಬಲಭಾಗದ ಕೆಳಗಡೆ ಅದು ಎಂಡ್ ಆಗಿರುತ್ತೆ. ಹಾಗಾಗಿ ಡೇಟಾ ರೀಜನ್ ಎಂಡ್ ಗೆ ಕರ್ಸರ್ ನ್ಯಾವಿಗೇಟ್ ಆಗುತ್ತೆ. ಇವಾಗ ಕಂಟ್ರೋಲ್ ಎಂಡ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಇದನ್ನ ತಿಳ್ಕೊಳ್ಳೋದಕ್ಕೋಸ್ಕರ. Control plus end, Pineapple D2. ಸೊ ನಮ್ಮ ಡೇಟಾ ರೀಜನ್ ಅಲ್ಲಿ ಪೈನ್ ಆಪಲ್ ಅನ್ನುವಂತ ವರ್ಡ್ ಬಲಭಾಗದಲ್ಲಿ ಕೆಳಗಡೆ ಎಂಡ್ ಅಲ್ಲಿತ್ತು, ಹಾಗಾಗಿ ಕರ್ಸರ್ ಅಲ್ಲಿಗೆ ನ್ಯಾವಿಗೇಟ್ ಆಗಿದೆ. ಸೊ ಇವಾಗ ಟುವರ್ಡ್ಸ್ ಲೆಫ್ಟ್ ಆದ್ರೂ ಕೂಡ ಅಷ್ಟೇನೆ. Control plus left arrow, Apple A2. A2 ಬಂದಿದೆ. ಇದು ಏನಾದ್ರು ಗ್ಯಾಪ್ ಅಲ್ಲಿ A ಕಾಲಮ್ ಖಾಲಿ ಇದ್ದು B ಇಂದ ಸ್ಟಾರ್ಟ್ ಆಗಿದ್ರು ಕೂಡ ಹೀಗೆ ಆಗ್ತಾ ಇತ್ತು. B2 ಅಲ್ಲಿ ಕೆಳಗಡೆ ಡೇಟಾ ಇದ್ರೆ ಸೊ ಡೇಟಾ ರೀಜನ್ ಲೆಫ್ಟ್ ಎಂಡ್ ಆದ್ರೆ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿವರೆಗೂ ಟುವರ್ಡ್ಸ್ ಲೆಫ್ಟ್ ನ್ಯಾವಿಗೇಟ್ ಆಗುತ್ತೆ. ಟುವರ್ಡ್ಸ್ ಅಪ್ ಬಂದ್ರೆ ಸೇಮ್ ಮೆಥಡ್ ಅಪ್ಲೈ ಆಗುತ್ತೆ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ಅದರ ಜೊತೆಗೆ ಇನ್ನೊಂದು ಕೀ ಸ್ಟ್ರೋಕ್, ಕಂಟ್ರೋಲ್ A ಪ್ರೆಸ್ ಮಾಡಿದಾಗ Control plus A, A1 Karnataka through D2 Pineapple selected. Quick analysis available. ಎಂಟೈರ್ ಶೀಟ್ ಸೆಲೆಕ್ಟ್ ಆಗೋ ಬದಲು ಡೇಟಾ ರೀಜನ್ ಮಾತ್ರ ಸೆಲೆಕ್ಟ್ ಆಗ್ತಾ ಇದೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಡೇಟಾ ರೀಜನ್ ಅಲ್ಲಿ ಎಲ್ಲಾ ಸೆಲ್ ಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಕಂಟ್ರೋಲ್ A ಮಾಡಿದ್ರೆ ಡೇಟಾ ರೀಜನ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸೆಲೆಕ್ಟ್ ಆಗುತ್ತೆ. ಮುಂದುವರೆದು ಸೊ ಇವಾಗ A1 ಅಲ್ಲಿ ಫೋಕಸ್ ಇದೆ. ಇವಾಗ ಬರೀ ನ್ಯಾವಿಗೇಷನ್ ಅಲ್ಲ, ಸೆಲೆಕ್ಷನ್ ಕೂಡ ಅಷ್ಟೇ. ನಾವು ಖಾಲಿ ಶೀಟ್ ಅಲ್ಲಿ ಕಂಟ್ರೋಲ್ ಶಿಫ್ಟ್ ರೈಟ್ ಏರೋ ಮಾಡಿದಾಗ ಎಂಡ್ ಆಫ್ ದ ರೋ ವರೆಗೂ ಸೆಲೆಕ್ಟ್ ಆಗ್ತಾ ಇತ್ತು. ಇವಾಗ Control plus shift plus right arrow, A1 Karnataka through D1 Canada selected. Quick analysis available. ನೋಡಿ ಸ್ನೇಹಿತರೆ, ಇವಾಗೂ ಕೂಡ ಡೇಟಾ ರೀಜನ್ ಎಲ್ಲಿಗೆ ಎಂಡ್ ಆಗುತ್ತೆ ಟುವರ್ಡ್ಸ್ ರೈಟ್ ಅಲ್ಲಿವರೆಗೂ ಮಾತ್ರ ಸೆಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಮತ್ತೆ ಇದನ್ನ ನಾಟ್ ಸೆಲೆಕ್ಟ್ ಮಾಡಿ Home Karnataka cropped to 1. A1 ಅಲ್ಲಿ ಫೋಕಸ್ ಇದೆ. ಟುವರ್ಡ್ಸ್ ಡೌನ್ ಆದ್ರೆ ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ ಮಾಡಿದ್ರೆ Control plus shift plus down arrow, A1 Karnataka through A2 Apple selected. Quick analysis available. ಸೊ ಬಾಟಮ್ ಆಫ್ ದ ಕಾಲಮ್ ವರೆಗೂ ಸೆಲೆಕ್ಟ್ ಆಗ್ದೇನೆ ಡೇಟಾ ರೀಜನ್ ಟುವರ್ಡ್ಸ್ ಡೌನ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಮಾತ್ರ ಕಂಟ್ರೋಲ್ ಶಿಫ್ಟ್ ಡೌನ್ ಇರೋದ್ರಿಂದ ಸೆಲೆಕ್ಟ್ ಆಗ್ತಾ ಇದೆ. ಇದು ಗಮನದಲ್ಲಿರಲಿ. ಸೊ ಸಾಮಾನ್ಯವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಡೇಟಾ ರೀಜನ್ ಇರ್ಲಿ ಇಲ್ಲದೆ ಇರಲಿ, ಸಾಮಾನ್ಯವಾಗಿ ಏನ್ ಕಮಾಂಡ್ಸ್ ಇದೆಯಲ್ಲ, ಶಿಫ್ಟ್ ಸ್ಪೇಸ್ ರೋ ಸೆಲೆಕ್ಟ್ ಮಾಡೋಕೆ, ಕಂಟ್ರೋಲ್ ಸ್ಪೇಸ್ ಕಾಲಮ್ ಸೆಲೆಕ್ಟ್ ಮಾಡೋದಕ್ಕೆ ಅದು ಕಾಮನ್ ಆಗಿ ವರ್ಕ್ ಆಗುತ್ತೆ.
ಸ್ನೇಹಿತರೆ, ಕೆಲವು ಬಾರಿ ಒಂದೇ ಸೆಲ್ ಅಲ್ಲಿ ನಾವು ಮಲ್ಟಿಪಲ್ ಲೈನ್ ಗಳನ್ನ ಬರಿಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಹೇಗ್ ಬರೆಯೋದು? ಉದಾಹರಣೆಗೆ ಇವಾಗ ನೋಡೋಣ, ಒಂದು ತೋರಿಸ್ತೀನಿ ನಿಮಗೆ. Control plus home, Karnataka cropped 1. ಟಾಪ್ ಅಲ್ಲಿ ಫಸ್ಟ್ ಸೆಲ್ ಅಲ್ಲಿ ಕರ್ನಾಟಕ ಅಂತ ಈಗಾಗಲೇ ಇದೆ. ಸೊ ಇವಾಗ ನಾವು ಸಾಮಾನ್ಯವಾಗಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಏನು ಒಂದು ಲೈನ್ ಅನ್ನ ಬರೆದು ಎಂಟರ್ ಕೀ ಪ್ರೆಸ್ ಮಾಡಿ ಮತ್ತೆ ಬರೆಯೋಕ್ ಹೋದ್ರೆ ಅದು ನೆಕ್ಸ್ಟ್ ಲೈನ್ ಅಲ್ಲಿ ತಗೊಳುತ್ತೆ. ಆದ್ರೆ ಇಲ್ಲಿ ಒಂದ್ ಲೈನ್ ಅನ್ನ ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಸೆಲ್ ಗೆ ನ್ಯಾವಿಗೇಟ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಸೊ ನಾವಿವಾಗ Up arrow, Karnataka cropped 1. ಸೊ ಇಲ್ಲಿ ಎರಡ್ ಲೈನ್ ಅನ್ನ ಹೇಗೆ ನಮೂದಿಸಬೇಕು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋದಾದ್ರೆ, ಇವಾಗ ಒಂದು ಎರಡ್ ಲೈನ್ ಶಬ್ದವನ್ನ ಟೈಪ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫಸ್ಟ್ ಲೈನ್ Editor, A-G-A-A-V-E-D-R-A. ಸೊ ಇವಾಗ ರಾಘವೇಂದ್ರ ಅಂತ ಒಂದ್ ಲೈನ್ ಬರೆದಿದ್ದೀನಿ. ಸೊ ಇವಾಗ ಇದೇ ಸೆಲ್ ಅಲ್ಲೇ ಇನ್ನೊಂದ್ ಲೈನ್ ಬರಬೇಕು ಅಂತಂದ್ರೆ ನಾವಿವಾಗ ಆಲ್ಟ್ ಕೀ ಜೊತೆಗೆ ಎಂಟರ್ ಅನ್ನ ಪ್ರೆಸ್ ಮಾಡಿದಾಗ ಲೈನ್ ಬ್ರೇಕ್ ಆಗಿ Alt plus enter. ನೆಕ್ಸ್ಟ್ ಲೈನ್ ಅಲ್ಲಿ ಫೋಕಸ್ ಇರುತ್ತೆ. ಇಲ್ಲಿ ಯಾವುದೇ ಆರೋ ಕೀಗಳನ್ನ ಪ್ರೆಸ್ ಮಾಡದೆ ನೇರವಾಗಿ ಬರೆಯೋದನ್ನ ಮುಂದುವರಿಸಬೇಕು. ಇವಾಗ ನಾನು ಮುಂದುವರಿಸ್ತಾ ಇದ್ದೀನಿ. A-R-A-V-I-N-D. ಸೊ ಇವಾಗ ಇನ್ನೊಂದು ಲೈನ್ ಅನ್ನ ಬರದೆ. ಸೊ ಇವಾಗ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಅದೇ ಸೆಲ್ ಅಲ್ಲಿ ಎರಡು ಲೈನ್ ಬಂದಿದೆ ಅಂತ ನೋಡೋಣ. Control plus enter, sheet 1 table, Raghavendra Aravinda 1. ಸೊ ರಾಘವೇಂದ್ರ ಮತ್ತೆ ಅರವಿಂದ ಎರಡು ಶಬ್ದಗಳನ್ನ ಉಚ್ಚರಿಸ್ತಾ ಇದೆ. ಆದ್ರೆ ಎರಡ್ ಲೈನ್ ಅಲ್ಲಿ ಬಂದಿದೆಯಾ ಅನ್ನೋದು ಕೂಡ ನಮ್ಗಿನ್ನು ತಿಳಿತಾ ಇಲ್ಲ. ಹಾಗಾಗಿ F2 ಅನ್ನ ಪ್ರೆಸ್ ಮಾಡಿದ್ರೆ F2, edit Aravind. ಸೊ ಅಪ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. Up arrow, bra. Up arrow, Raghaven. ರಾಘವೇನ್ Down arrow, bra. ಇದು ಒಂದ್ ಲೈನ್ ಅಲ್ಲಿ ಎಷ್ಟು ಅಕ್ಷರಗಳು ಅದು ಹಿಡಿಸ್ಬೇಕು ಅಷ್ಟು ತಗೊಂಡು ಉಳಿದ ಅಕ್ಷರಗಳನ್ನ ಕೆಳಗಡೆ ಲೈನ್ ತೋರಿಸ್ತಾ ಇದೆ. ಅದಾದ ನಂತರ Down arrow, Aravind. ಸೊ ಅರವಿಂದ್. ಸೊ ಇವಾಗ ನಾವು ಇದು ಹೇಗೆ ಎರಡ್ ಲೈನ್ ಅಲ್ಲಿ ಬ್ರೇಕ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ Up arrow, Raghaven. ರಾಘವೇನ್. Home, R. ಸೊ ಇವಾಗ ಕ್ಯಾರೆಕ್ಟರ್ ಗಳನ್ನ ಓದಿಸ್ತಾ ಹೋದ್ರೆ ಆರ್, Right arrow, A. Right arrow, G. Right arrow, H. Right arrow, A. Right arrow, V. Right arrow, E. Right arrow, N. Right arrow, D. Right arrow, R. Right arrow, A. Right arrow, carriage return. ನೋಡಿ ಸ್ನೇಹಿತರೆ, ಇಲ್ಲಿ ಲೈನ್ ಬ್ರೇಕ್ ಆಗಿದೆ. ಕ್ಯಾರೆಟ್ ರಿಟರ್ನ್ ಅಂತ ಹೇಳ್ಬಿಟ್ಟು NVD ಅನೌನ್ಸ್ ಮಾಡ್ತಾ ಇದ್ದಲ್ಲ, ಇಲ್ಲಿ ಲೈನ್ ಬ್ರೇಕ್ ಆಗಿದೆ. ಕೆಳಗಡೆ ಲೈನ್ ಅಲ್ಲಿ Right arrow, A. Right arrow, R. Right arrow, A. Right arrow, V. Right arrow, I. Right arrow, N. Right arrow, D. Right arrow, blank. ಕೆಳಗಡೆ ಲೈನ್ ಅಲ್ಲಿ ಅರವಿಂದ್ ಅಂತ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಒಂದೇ ಸೆಲ್ ಅಲ್ಲಿ ಎರಡ್ ಲೈನ್ ಅಪಿಯರ್ ಆಗ್ತಾ ಇದೆ. ಸೊ ಕ್ಯಾರೆಟ್ ರಿಟರ್ನ್ ಅಂತಂದ್ರೆ ಅದು ಲೈನ್ ಬ್ರೇಕ್ ಆಗಿದೆ ಅಂತ ಅರ್ಥ. Up arrow, bra. ಸೊ ಇಲ್ಲಿ Up arrow, Raghaven. ರಾಘವೇನ್. Down arrow, bra. Home, B. Right arrow, R. Right arrow, A. ಸೊ ಇಲ್ಲಿ DRA ಮೂರು ಅಕ್ಷರಗಳು ಕೆಳಗಡೆ ಬಂದಿದೆ. ಅಂದ್ರೆ RAGHAVEN. ಸೊ ಒಂದ್ ಲೈನ್ ಅಲ್ಲಿ 8 ಅಕ್ಷರ ಇದು ತೆಗೆದುಕೊಳ್ಳುತ್ತೆ ಅನ್ನೋದು ನಮ್ಗೆ ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಇದು ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಡಿಫಾಲ್ಟ್ ಆಗಿ ಏನು ಕ್ಯಾರೆಕ್ಟರ್ ಫಿಕ್ಸಿಂಗ್ ಇದೆ ಅಲ್ಲೋ ಒಂದು ಸೆಲ್ ಅಲ್ಲಿ, ಅದು ಒಂದು ಸೆಲ್ ಅಲ್ಲಿ ಒಂದ್ ಲೈನ್ ಅಲ್ಲಿ. ಸೊ ಒಂದ್ ಸೆಲ್ ಅಲ್ಲಿ ಒಂದ್ ಲೈನ್ ಗೆ ಡಿಫಾಲ್ಟ್ ಫಾಂಟ್ ಸೈಜ್ ಮತ್ತೆ ಡಿಫಾಲ್ಟ್ ಫಾಂಟ್ ಸ್ಟೈಲ್ ಅದೆಲ್ಲ ತಗೊಂಡು ಸೊ ಒಂದ್ ಲೈನ್ ಅಲ್ಲಿ ಒಂದ್ ಸೆಲ್ ಅಲ್ಲಿ ಒಂದ್ ಲೈನ್ ಅಲ್ಲಿ 8 ಅಕ್ಷರ ಇದು ತೆಗೆದುಕೊಳ್ಳುತ್ತೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಸೊ 8 ಅಕ್ಷರಕ್ಕಿಂತ ಜಾಸ್ತಿ ಇರುವಂತಹ ಶಬ್ದಗಳಿದ್ರೆ ಉಳಿದ ಅಕ್ಷರಗಳನ್ನ ಕೆಳಗಡೆ ಡಿಸ್ಪ್ಲೇ ಮಾಡುತ್ತೆ. ಇದು ಗಮನದಲ್ಲಿರಲಿ. ಸೊ ಇದನ್ನ ಹೇಗ್ ಸರಿಪಡಿಸಬೇಕು, ಇದು ಒಂದೇ ಲೈನ್ ಅಲ್ಲಿ ಡಿಸ್ಪ್ಲೇ ಆಗೋ ತರ ಮಾಡಬೇಕು. ನಾವು ಅದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ತೀವಿ ಸ್ನೇಹಿತರೆ. ಸೊ ಇಷ್ಟು ಒಂದು ಸೆಲ್ ಅಲ್ಲಿ ಲೈನ್ ಬ್ರೇಕ್ ಮಾಡಿ ಹೇಗೆ ಸಾಲುಗಳನ್ನ ಬರಿಬಹುದು ಅಥವಾ ಶಬ್ದಗಳನ್ನ ಬರಿಬಹುದು ಅನ್ನೋದನ್ನ ಈ ರೀತಿಯಾಗಿ ತಿಳ್ಕೋಬಹುದು ಸ್ನೇಹಿತರೆ. ಇದು ಇಷ್ಟು ಡೇಟಾ ರೀಜನ್ ಅಲ್ಲಿ ಡೇಟಾ ಎಂಟ್ರಿ ಮಾಡೋದಾಗಿರ್ಬೋದು, ಮತ್ತೆ ಓವರ್ ರೈಟ್ ಮಾಡೋದಾಗಿರ್ಬೋದು, ಕರೆಕ್ಷನ್ ಮಾಡೋದಾಗಿರ್ಬೋದು, ಅದರೊಟ್ಟಿಗೆ ನ್ಯಾವಿಗೇಷನ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಎಂಟಿ ಶೀಟ್ಗೂ ಮತ್ತು ಡೇಟಾಗೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.